ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಅಂತಾರೆ. ಆದ್ರೆ ಹೆಚ್ಚು ಆಕ್ಸಿಡೆಂಟ್ ಆಗಿರೋದು ನಾಯಿ ಅಡ್ಡ ಬಂದಾಗ. ನಮ್ಮ ಜಗತ್ತು ಎಷ್ಟು ಕೆಟ್ಟಿದ್ಯಾ ಅಂದ್ರೆ ಸತ್ತೋಗಿರೋ ಮೀನು ಕೂಡ ಫ್ರೆಶ್ ಆಗಿರ್ಬೇಕು ನಮ್ಮ ಜನಕ್ಕೆ. ಸ್ಟಾರ್ ಹೋಟೆಲ್ಗೆ ಹೋಗಿ ಕುಳಿತು ವೇಟರ್ ಬಳಿ ತಿಂಡಿಗೆ ಆರ್ಡರ್ ಮಾಡಿ ತಾಸುಗಟ್ಟಲೆ ಕಾದು ತಿಂಡಿ ಬಂದಾಗ ತಿಂದ ನಂತರ ನಮ್ಮಲ್ಲಿ ಉಳಿಯುವ ಒಂದೇ ಒಂದು ಪ್ರಶ್ನೆ, ನಿಜವಾದ ವೇಟರ್ ಯಾರು, ನಾವ ಅವನ? ನಡೆಯಲು ಕಲಿಯುವಾಗ ಜನ ಬೀಳೋಕೆ ಬಿಡ್ತಾ ಇರ್ಲಿಲ್ಲ, ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯ್ತಾ ಇರ್ತಾರೆ. ಅಗರಬತ್ತಿಯಲ್ಲಿ ಎರಡು ವಿಧ, ಒಂದು ದೇವರಿಗಾಗಿ, ಇನ್ನೊಂದು ಸೊಳ್ಳೆಗಾಗಿ. ವಿಪರ್ಯಾಸ ಅಂದ್ರೆ ದೇವರು ಬರೋದಿಲ್ಲ, ಇನ್ನೊಂದ್ರಲ್ಲಿ ಸೊಳ್ಳೆ ಹೋಗೋದೇ ಇಲ್ಲ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗೋದಿಲ್ಲ, ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗ್ತಾರೆ. ಎಷ್ಟು ವಿಚಿತ್ರ ನೋಡಿ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ ಸಂಪಾದಿಸ್ತಾನೆ. ಆದ್ರೆ ಯಾವುದೇ ಒಂದು ಜೀವರಾಶಿ ಕೂಡ ಉಪವಾಸದಿಂದ ಸತ್ತಿಲ್ಲ. ಮನುಷ್ಯನ ಹೊಟ್ಟೆ ಎಂದೂ ತುಂಬಿಲ್ಲ. ಒಂದ್ಸಲ ಹೇಳ್ಬೇಕು, 2 ಸಲ ಹೇಳ್ಬೇಕು, ಅರ್ಥ ಮಾಡಿ